ನಡೆದಕ್ಕಂಥ ಒಂದು ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಗಂಗಾವತಿಯ ಮಗ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಶಾಮಿದ್ ಮನಿಯಾರ್ ನಿನ್ನೆ ನಮ್ಮ ನಾಯಕರ ಬಗ್ಗೆ ಮಾತನಾಡಿದ್ದಾನೆ. ನಾನು ಆತನಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಏನೆಂದರೆ ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ಯಾರು? ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ಯಾರು? 2004ನೇ ನಗರಸಭೆ ಚುನಾವಣೆಯಲ್ಲಿ ನಿನಗೆ ಟಿಕೆಟ್ ಕೊಟ್ಟು ಬಿಫಾರ್ಮ್ ಕೊಟ್ಟು ಗೆಲ್ಸ್ಕೊಂಡು ತಗೊಂಬಂದು ನಿನಗೆ ನಗರಸಭೆ ಅಧ್ಯಕ್ಷರ ಮಾಡಿದ್ಯಾರು? ಫಸ್ಟ್ ಅದು ನೀನು ಗಮನದಲ್ಲಿಟ್ಕೋ. ನಮ್ಮ ನಾಯಕರು ಹೆಂಗಿದ್ದಾರೆ ಅಂತೇಳಿ ಇಡೀ ಕೊಪ್ಪಳ ಜಿಲ್ಲೆಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿದೆ. ಯಾಕಂದರೆ 2004ರಲ್ಲಿ ನಮ್ಮ ನಾಯಕರು ಮಂತ್ರಿಯಾಗಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ರಾಜ್ಯಕ್ಕೂ ಮಾಡಿದ್ದಾರೆ, ಗಂಗಾವತಿಗರು ಮಾಡಿ ತೋರಿಸಿದ್ದಾರೆ. ನೀನೇನು ದೊಡ್ಡ ತುರುಂಖಾನ್ ಅಲ್ಲ ನಮ್ಮ ನಾಯಕರ ಬಗ್ಗೆ ಮಾತಾಡಲಿಕ್ಕೆ. ನಮ್ಮ ನಾಯಕರ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಸ್ವಲ್ಪ ಗಮನದಲ್ಲಿಟ್ಟು ಮಾತಾಡು, ಇಲ್ಲವಾದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾತ್ರ ನಿನಗೆ ಬಿಡೋರಲ್ಲನೇ ಅಲ್ಲ. ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏಕೈಕ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು. ನಮ್ಮ ಸಮಾಜದ ಬಗ್ಗೆ ಅಪಾರವಾದ ಕಳವಳಿ, ಅಪಾರವಾದ ಅಭಿವೃದ್ಧಿ ಎಲ್ಲ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್. ನೀನು ಹೇಳ್ತೀಯ ನನಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ 10 ಮಂದಿ ಗೆಲ್ಸ್ಕೊಂಬರ್ತೀನಿ, ಅದೇ ನಿನ್ನ ವಾರ್ಡ್ನಲ್ಲಿ ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಹಾಕಿ ಕೆಲಸ ತಗೊಂಬಂದು ತೋರಿಸಿಲ್ಲ ಅಂತಂದ್ರೆ ಅವ್ರು ಮಾತಾಡಿ. ಇಕ್ಬಾಲ್ ಅನ್ಸಾರಿ ಅಂದ್ರೆ ಏನು ಮಾಡ್ಯಾನಿ? ನೀನು ಹೇಳ್ತಿದ್ಯ ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು, ನಾನು ರಾಜಕೀಯ ಮಾಡಿದರೆ ಅನ್ಸಾರಿ ಸಾಹೇಬ್ರ ಜೊತೆಗೆ ರಾಜಕೀಯ ಮಾಡ್ತೀನಿ, ಇಲ್ಲ ಅಂದರೆ ನಾನು ಏನಾದರೂ ಮಾಡ್ಕೊಂಡು ಕುಂದಿರ್ತೀನಿ ಅಂತೇಳಿ. ರಾಜಕೀಯ ಗುರು ಪ್ರತಿಯೊಂದು ಕಲಿಸ್ತಾನ, ಆದರೆ ಒಂದು ವಿದ್ಯೆ ಕಲಿಸಲ್ಲ, ಒಂದು ವಿದ್ಯೆ ಕಲಿಸಲ್ಲ. ರಾಜಕೀಯ ಗುರು ಏನಂತ ಮಾಡ್ಯಾ ನೀನು? ಇನ್ನೂ ತಾಳು, ಇನ್ನೂ ಒಂದು ಸ್ವಲ್ಪ ದಿವಸ ನಿಂದ್ರು ಲಗಾಮ್ ಇಳಿದು ಎಳಿತಾನ ಗೊತ್ತಾಗುತ್ತವಾಗ ನಿನಗೆ. ನನಗೆ 2 ಮಾತು ಕೊಟ್ಟಿದ್ದಂಥ ತಮ್ಮನಿಗೆ ಹೊಂದಿಸುತ್ತಾ ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೀನು ಒಂದು ಮಾತು ಹೇಳಿದಿ, ಯುವಕರು ಹೆಗಲ ಮೇಲೆ ನಾನು ಆಲ್ರೆಡಿ ಇಟ್ಟುಬಿಟ್ಟಿದ್ದೀನಿ ಅಂಥೇಳಿ. ನೀನು ಇನ್ನೂ ಇಟ್ಟುಬಿಟ್ಟಿಯ? ನಮ್ಮ ಸಾಹೇಬರು ಯುವಕರಿಗೆ ಕೊಟ್ಟುಬಿಟ್ಟಿದ್ದಾರೆ, ಆಲ್ರೆಡಿ ಯುವಕರಿಗೆ ಕೊಟ್ಟಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ನಾಯಕರು ಯುವಕರಿಗೋಸ್ಕರ ಆಲ್ರೆಡಿ ಇಟ್ಟು ಎಲ್ಲ ಮಾಡಿ ಮುಂದಕ್ಕೆ ವರ್ಷಕೊಂಡು ಹೋಗ್ತಾ ಇದ್ದಾರೆ. ನೀನು ಈ 4 ಮಂದಿ ನೀನು ಹಿಂದಕ್ಕೆ ನಿಂತಿರ್ತಾರಲ್ಲ, ಹಿಂದಕ್ಕೆ ಯಾರನ ಆ ನಿಂತು ಗಟ್ಟಿ ಬೀಜ ಅಂತ ಹೇಳಿದಾರಲ್ಲ, ಯಾವ ಶಾಲಕ್ಕೆ ನಿಂತಿದ್ರು ಅವರು? ಚುನಾವಣೆ ಮಾಡಿದಾರಲ್ಲ ಮೊನ್ನೆ,
2023ನೇ MLA ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮಾಡ್ಯಾರ, ಯಾರಿಗೆ ಮಾಡ್ಯಾರ? ಅವ್ರಿಗೆ ಕರ್ಕೊಂಡು ಗಟ್ಟಿ ಬೀಜ ಅಂತೀನಿ. ಗಟ್ಟಿ ಬೀಜ ಇರೋದೇ ಇಕ್ಬಾಲ್ ಅನ್ಸಾರಿ ಅವ್ರ ಕಡೆಯಲ್ಲಿ. ಗಟ್ಟಿ ಬೀಜ ಬೇರೆ ಕಡೆ ಇಲ್ಲ, ಎಲ್ಲಿ ಗಟ್ಟಿ ಬೀಜ. ನೆಕ್ಸ್ಟ್ ನಿನ್ನೆ ದಿನ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಏನು ಈಗಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಬೇಕು ಅಂತೇಳಿ ರೆಫರೆನ್ಸ್ ಲೆಟರ್ನ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರು. ಮತ್ತು ತಮ್ಮ ಎಲ್ಲ ಸಾರ್ವಜನಿಕರ ಗಮನಕ್ಕೆ, ಎಲ್ಲರ ಗಮನಕ್ಕೆ ಇರಬೇಕು, 2004ಕ್ಕೂ ಮೊದಲು ಏನೋ ಶಾಮಿದ್ ಮನಿಯಾರವರು ಅವರು ಹೇಗಿದ್ದರು ಮತ್ತು ನಿನ್ನೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ನಾನು ಒಂದು ವಾರ್ಡ್ಗೆ 5 ಲಕ್ಷ 10 ಲಕ್ಷ ಕೊಟ್ಟು ನಾನು ನಿಲ್ಲಿಸ್ತೀನಿ ಅಂತೇಳಿ. 2004ಕ್ಕೂ ಮೊದಲು ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು ಮತ್ತು ಈಗ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಅದಕ್ಕೆ ಕಾರಣ ಯಾರು ಮತ್ತು ಅವರು ಏನೆಲ್ಲ ಮಾಡಿದರು ಅಂತಕ್ಕಂಥದ್ರ ಬಗ್ಗೆ ಇಡೀ ನಮ್ಮ ನಗರದ ಜನರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಇದೊಂಥರ ತುಂಬ ಕುಟುಂಬ ಇತ್ತು. ನಮ್ಮ ಎಲ್ಲ ನಗರಸಭೆ ಸದಸ್ಯರು ಮತ್ತು ಎಲ್ಲ ನಾಯಕರು ಎಲ್ಲರೂ ಒಟ್ಟುಗೂಡಿ ಇರ್ತಾಯಿದ್ರು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅರ್ಧದಷ್ಟು ಜನ, ಕೆಲವು ಜನ ಲೀಡರ್ಸ್ಗಳೆಲ್ಲ ಏನೋ ಇವನ ಟಾರ್ಚರ್ ಸಲುವಾಗಿ ಅಥವಾ ಇವರು ಬಿನ್ನಿಡೋ ಕೆಲಸದ ಸಲುವಾಗಿ ಈ ಕಡೆಯಿಂದ ಆ ಕಡೆ ಈಗ ಹೋಗಿದ್ದಾರೆ ಅಂತಕ್ಕಂಥದ್ದು ನನಗಿರೋ ಮಾಹಿತಿ. ಹಾಗಾಗಿ ನಮ್ಮ ನಾಯಕರು ಎಲ್ಲರನ್ನೂ ಕೂಡ ಬೆಳೆಸ್ತಕ್ಕಂಥ ನಿಟ್ಟಿನೊಳಗಡೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಈಗ ಇವರೆಲ್ಲ ಕೆಲವು ಜನ ನಾನು ಅಭ್ಯರ್ಥಿ ನೀನು ಅಭ್ಯರ್ಥಿ ಅಂಥೇಳಿ ಯಾರ್ಯಾರು ಕುಮ್ಮಕ್ಕನಿಂದ ಏನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅದೆಲ್ಲ ಜಗಜ್ಜಾಹೀರಾಗಿದೆ. ಇವರೆಲ್ಲ ಮಾಡ್ತಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತೇಳಿದರೆ, ಉಂಡ ಮನೆಗೆ ದ್ರೋಹ ಬಗೆತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಕೂಡ ನೋಡ್ಕೊಳ್ತಾನೆ, ಅವ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಕೊಟ್ಟು ಅವ್ರನ್ನೂ ಕೂಡ ನೋಡ್ಕೊಳ್ತಾನೆ ಅಂತಕ್ಕಂಥದ್ದು ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೆ ಉದ್ದೇಶ ನಾನು ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಇವತ್ತು ಈ ಸಭೆ ಕೂತಿರುವ ಕಾರಣ ಏನಂದರೆ, ನಿನ್ನೆ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅಂತಾರ, ಖಾಲಿ ಪ್ರೆಸಿಡೆಂಟ್ ಅವರು, ಬ್ಲಾಕ್ ಅಲ್ಲ, ಖಾಲಿ ಪ್ರೆಸಿಡೆಂಟ್. ಯಾಕಂದರೆ ಒಂದು ದೊಡ್ಡ ಜವಾಬ್ದಾರಿ ಒಂದು ಪಕ್ಷದಲ್ಲಿ, ಒಂದು ದೊಡ್ಡ ಪಕ್ಷ, ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಂದರೆ ದೊಡ್ಡ ಜವಾಬ್ದಾರಿ ಕೆಲಸ. ಆ ಮನುಷ್ಯ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಹಳ್ಳಿಯಾಗ ಸಾಹೇಬರು ಹೋದರೆ ಹಳ್ಳಿಯಾಗ ಸಿಗ್ತಿದ್ದ ತನ್ನ ಕೆಲಸ ಟೌನ್ನಾಗ. ಒಂದು ಬ್ಲಾಕ್ ಪ್ರೆಸಿಡೆಂಟ್ ಕರ್ತವ್ಯ ಏನಂದರೆ ST ಸಮಾಜ ಇರಲಿ, SC ಸಮಾಜ ಇರಲಿ, 106 ಕಮಿಟಿಗಳು ಇರ್ತಾವ, ಎಲ್ಲರಿಗೆ ಕರೆಸಿ ಮೀಟಿಂಗ್ ಮಾಡಬೇಕು. ಆ ಮನುಷ್ಯ ನಾನು ಹೇಳಕ್ಕೆ ಬಯಸ್ತೀನಿ, ಆತ ಒಂದು ಯಾವುದನ್ನ ಸಮಾಜಕ್ಕೆ ಕರೆಸಿ ಮೀಟಿಂಗ್ ಮಾಡಿದ್ದು ಒಂದು ನಮ್ಮ ಹತ್ರ ಫೋಟೋ ತೋರಿಸಿ. ಬರೇ ಮುಸಲ್ಮಾನರು ಅಲ್ಪಸಂಖ್ಯಾತರ ಬಗ್ಗೆ, ಅಲ್ಪಸಂಖ್ಯಾತ ಸಾಹೇಬರಿಗೆ ಓಟ್ ಹಾಕೋರು ಹಾಕ್ತಾರ. ನೀನು ಇವತ್ತು ಹೇಳೋಂತೀವಿ ವಿಡಿಯೋದಲ್ಲಿ 3 एरिया और मुरारी कैंप, लक्ष्मी कैंप, तुम कौन तो KRP कोड डालेगा. ನಿನಗೆ ಗೊತ್ತಿರಬೇಕು, ನಿನ್ನ ಹಿಂದೆ ಅಯ್ಯೂಬ್ ಖಾನ್ ಅಂತ ಇದ್ದಾನ, ಅದೊಂದು ವಿಡಿಯೋ ಇದೆ, KRPಗೆ ಮಾಡ್ಬೇಕಂತೇಳಿ ಹೇಳ್ತಾನೆ. ಅಂಥವ್ನಿಗೆ ಬಗಲಾಗ ನಿಂತು ನೀನು ಕೇಳೋಕುಂತಿ, ನಿನಗೆ ಗೊತ್ತಾಗಲ್ಲ ಮಾನ ಮರ್ಯಾದೆ ಏನಾನ, ನಿಮಗೆ ನಾಚಿಕೆ ಏನಾನ ಇದೆ ನಿಮಗೆ. ಇವತ್ತು ನೀವು ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಸಮಾಜದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅವರ ಹೆಸರು ತಗೋಬೇಕಂದ್ರೆ ಜನ ಒಂದು ಗೌರವದಿಂದ ತಗೊತಾರ. ಅಂಥವ್ರ ಬಗ್ಗೆ ನೀನು ಒಂದು ನೀಚಾಗಿ ಮಾತಾಡ್ತೀಯ ಅಂದರೆ ನಿನ್ಗೆ ಏನಾನ ಸ್ವಲ್ಪನ ದೇವ್ರ ಬಗ್ಗೆ ಹೆದರಿಕೆ ನೀನು ಇವತ್ತು ಜನ್ನತ್ಕಿ ಹವಾ ಅಂತ, ನೀನೆಲ್ಲ ದೊಡ್ಡ ದೊಡ್ಡ ಗುರುಗಳು ಸಹಾಬಗಳು ಹೇಳೋಲ್ಲ ನನಗೆ ಜನ್ನತ್ಕಿ ಹವಾ ಅಂತ. ಅವರು ಸತ್ತರೆ ಬೆಳಿಗ್ಗೆ ಎದ್ರೆ ಅಳ್ತಾರ, ನಾವು ಇಷ್ಟೆಲ್ಲ ಒಳ್ಳೆ ಮಾಡಿದ್ರೆ, ಆದ್ರೆ ದೇವರು ನಮ್ಗೆ ಎಲ್ಲಿ ಶಿಕ್ಷೆ ಕೊಡ್ತಾನಂತ ಹೇಳ್ತಾ, ನೀನು ಮಾಡಿದ್ದು ಕಷ್ಟ, ನೀನು ಮಾಡಿದ್ದು ಎಷ್ಟು ಇದೆ ಅಂತ ನಿನಗೆ ಗೊತ್ತಿದ್ದು ನೀನು ಈ ಥರ ಜನ್ನತ್ಕಿ ಹವಾ ಅಂತ ಹೇಳ್ತಲ್ಲ. ನೀನು ಈ ಸಭೆಯಲ್ಲಿ ಅಲ್ಲಿ ಮತ್ತೆ ಕರೆಸಿ ಎಲ್ಲರಿಗೆ ಕರೆಸಿ ನೀನು ಕಲ್ಮ ಓದ್ಬೇಕು. ನೀನು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲ್ ಅಂತ ಕಲ್ಮ ಓದ್ಬೇಕು ನೀನು. ಯಾಕಂದರೆ ನಿನ್ನ ಜನ್ನತ್ ಯಾವನು ಬಾಯಿಲಿಂದ ನಾನು ಜನ್ನತಿ ಅಂತ ಹೇಳೋಕೆ ಹಾಕಿಲ್ಲ ನಮ್ಮ ಸಮಾಜದಾಗ ಅಂತ. ನೀನು ಭಾಳಷ್ಟು ಮಾತಾಡ್ದು, ಜನ್ನತಿನ ಬಗ್ಗೆ ಮಾತಾಡ್ದು.
ಇನ್ನೊಂದು, ನೀನು ಇವತ್ತು ಸಾಹೇಬರು ನನಗೆ ಯಾರು ಸೋಲಿಸಿದ್ರು ಬ್ಲಾಕ್ 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 ಖಾಲಿ ಬ್ಲಾಕ್ ಅಂತ ನಿನ್ನ ಹೆಸರು ಹೇಳಿದ್ರಲ್ಲ, ಇವತ್ತು ನಿನಗೆ ಪಟ್ಟ ಹಾಕಿರಲ್ಲ ಬ್ಲಾಕ್ ಅಂತ, ಹುಲಿ ಅಂತ ನಿನ್ನ ಪಟ್ಟ. ನೀನು ಒಂದು ಹುಡುಗ, ಸಣ್ಣ ಹುಡುಗ, ಏನು ಪಟ್ಟ ಹುಡುಗ ಬೆಳೆಸಮ್ಮ ಒಳ್ಳೆಯವನು ಮಾಡಮ್ಮ ಅಂತೇಳಿ ಸಾಹೇಬ್ರು ನಿನಗೆ ಬೆಳೆಸಿದರು. ನಿನಗೆ ಹೇಳ್ತಲ್ಲ ನಮ್ಮ ಹುಡುಗ ಅಂತೇಳಿ ಬೆಳೆಸಿದ್ರು. ನೀನೇನು ಅದು ಪಟ್ಟ ಹಾಕಿದ್ದಲ್ಲ ಬ್ಲಾಕ್ ಅಂತ, ನಿನ್ನ ಹತ್ರ ದಮ್ಮಿದ್ರೆ ಆ ಬ್ಲಾಕ್ ರಾಜೀನಾಮೆ ಕೊಡು. ಮತ್ತೆ ನಿನ್ನ ಹತ್ರ ದಮ್ಮಿದ್ರೆ ಅದೇ ಹಿರಿಯರು ನಿನ್ನ ಹೆಸರು ತೊಗೊಂಡೋಗ್ತೀರ, ಅವ್ರ ಹತ್ರ ತೊಗೊಂಬಾರ್ದು ಪೋಸ್ಟ್. ಅದು ನಿನಗೆ ಗೊತ್ತಾಗ್ತದೆ ಅವಾಗ ಇಕ್ಬಾಲ್ ಅನ್ಸಾರಿ ಸಾಹೇಬ್ ಏನಂತ ಹೇಳಿ. ಇವತ್ತು ಭಾಳಷ್ಟು ದಿನ ನೀನು ಮೊನ್ನೆ ಹೊಸಪೇಟೆಯಿಂದ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀವಿ, ಅದು ಪಾಸ್ ಕೊಟ್ಟಿಲ್ಲ. ನಿನ್ಗೆ ಗೊತ್ತೈತೆ ಪಾಸ್ ತೊಗೊಂಬರಕ್ಕೆ ನಮ್ಮ ಹತ್ರ ಕಾರ್ಯಕರ್ತರದಾರ ಪಾಸ್ ತೊಗೊಂಬರ್ತಾರೆ. ಅದು ದೊಡ್ಡದಲ್ಲ ಪಾಸ್. ನಿಮ್ಮತ್ತರು ಅಲ್ಲಿ ಕೆಲವರು ಹೇಳ್ಬಾರ್ದು, ಅದು ನಾಯಕರು ಅಂಥವ್ರ ಬಗ್ಗೆ ಅದು ಮಾತಾಡಬೇಡ ಅಂತೇಳಿ ನಾವು ಹೇಳೋಂಗಿಲ್ಲ. ಆ ವಿಷಯದಾಗ ಸಾಹೇಬರು ಬಂದು ಏನು ಮಾತಾಡೋದೇನಲ್ಲ. ಪಾಸ್ ನಮ್ಮಂತರು ಹೋಗಿ ನಾವು ತರ್ತೀವಿ, ಸಾಹೇಬ್ರು ಗಾಡಿ ಹೊಡೆ ಡ್ರೈವರ್ ತರ್ತಾನ. ನಿನ್ಗೆ ಗೊತ್ತಿಲ್ಲ, ಅವ್ರು ಬೆಂಗಳೂರಾಗ ಎಷ್ಟೋ ಕಾರ್ಯಕ್ರಮಕ್ಕೆ ಪಾಸ್ ಹೋಗಿ ತಂದೀನಿ ಅಂಥವ್ರು. ನಮ್ಮ ಸಾಹೇಬರು ಜೀಪ್ ಗಾಡಿ ಡ್ರೈವರಿಗೆ ಕಳಿಸಿ ಪಾಸ್ ತರಿಸ್ತಾರೆ ಅಂಥವ್ರು ನಾವು ತರಿಸ್ತೀವಿ. ನಮ್ಮ ನಾಯಕರ ಬಗ್ಗೆ ನಮ್ಮ ಗೌರವ ಐತೆ. ಅವರು ಚಪ್ಪಲಿ ತಗೊಂಡು ಇಡೋದನ್ನ ಇಡ್ತೀವಿ ನಾವು. ನಮ್ಮ ಹತ್ರ ನಿಯತ್ತಿದೆ. ನೀನು ಹೇಳಿದೆಯಲ್ಲ ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಸಾಹೇಬರು ರಾಜಕೀಯ ಗುರುಗಳು ಅಂತ ಹೇಳಿದೆಯಲ್ಲ, ಗುರುಗಳು ನಾವು ಹೇಳ್ತೀವಿ. ಇವತ್ತು ನಮಗೆ ತಲ ಸಾಹೇಬರು ಹೊರಗೆ ಹಾಕಿದಾರನ ಇವತ್ತು ನಾವು ಮಾತು ಕೊಡ್ತೀವಿ. ನಮ್ಮ ನಾಯಕರ ಬಗ್ಗೆ, ನಮ್ಮ ರಾಜಕೀಯ ಗುರು ಬಗ್ಗೆ ನಾವು ತಪ್ಪು ಮಾತಾಡೋಂಗಿಲ್ಲ. ನಿನಗೆ ಅದೇ ಸ್ಥಾನದಾಗ ನಾವು ನೋಡ್ತಿದ್ವಿ. ನಾವು ಅದೇ ಗೌರವ ನಿನ್ಗೇನು ಮಾಡ್ತಿದ್ವಿ ಇಲ್ಲಿ ಪಕ್ಷದಾಗಿದ್ದಾಗ. ಆದರೆ ನೀನು ಒಂದು ದೊಡ್ಡ ಗುರುಗೆ ಇಡೀ ಸಮಾಜ, ಒಂದು ಮುಸ್ಲಿಂ ಸಮಾಜ ಅಲ್ಲ, ಇಡೀ ಎಲ್ಲ ಸಮಾಜ ಅವ್ರಿಗೆ ಒಂದು ನಾಯಕ ಅಂತೇಳಿ ಹೇಳ್ತಾರ. ಅಂಥವ್ರ ಬಗ್ಗೆ ನೀನಾಯ್ತಲ್ಲ ಅವ್ರದ್ದು ನಾಟಕ ಮಾಡಿ ಬಂಧುಗಳೇ ಅಂತ ಹೇಳ್ದಲ್ಲ. ಇವತ್ತು ನೀ ಈ ಮಟ್ಟಿಗೆ ಹೋಗ್ಬೇಕಂದ್ರೆ ಅವರ ಕಾಲು ಹಿಡ್ಕೊಂಡು ನೀನು ಅವ್ರ ಚಪ್ಪಲಿ ತೊಗೊಂಡು ಹಿಡ್ಕೋಬೇಕು. ನೀನು ಅವ್ರ ಚಪ್ಪಲಿ ತೊಳೆದು ನಿನ್ನ ಬಕ್ಕಳದಾಗ ಹಿಡ್ಕೋಬೇಕು. ನೀನು ಅಂಥವ್ರ ಬಗ್ಗೆ ನೀನಾಯ್ತಲ್ಲ ಚುಡಾಸಿ ಹೇಳ್ತೆ ಅಂದರೆ ಮುಂದೆ ನೀನು ಹೇಳಿದೆಲ್ಲ 10 ವಾರ್ಡಿಗೆ ನೀನು ರೊಕ್ಕ ಇಲ್ಲಿಂದ ಬಂದವ. 10 ವಾರ್ಡಿಗೆ ಈಗ ಹೇಳಿದೆಲ್ಲ ನೀನು 500 ರೂಪಾಯಿ ನಮ್ಮ ತಲೆ ರೊಕ್ಕ ಇಲ್ಲಿಂದ್ರೆ ನಾ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 5 ಲಕ್ಷ ಕೊಡೋಕೆ ನಿನ್ನ ತಲೆ ರೊಕ್ಕ ಎಲ್ಲಿ ಬಂದವ? ಎಲ್ಲಿ ನಾ ಡೀಲ್ ಆಗಿರ್ತೀನಿ. ನೀನು ಸಮಾಜದಾಗ ಐತಲ್ಲ, ನೀನು ಮೋಸ ಮಾಡೋದು ಕೆಲಸ ಮಾಡ್ಕೊಂಡು ಬಂದು ಯಾರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಸಮಾಜದಾಗ ಎಲ್ಲರಿಗೆ ಬಳಸಿದ್ದಾರೆ. ಇವತ್ತು ಎಲ್ಲರಿಗೆ ಐತಲ್ಲ ಪೋಸ್ಟ್ ಕೊಟ್ಟಿದ್ದಾರೆ, ಎಲ್ಲ ಸಮಾಜದವ್ರಿಗೆ ಗೌರವ ಕೊಟ್ಟಿದ್ದಾರೆ. ನೀನು ಇವತ್ತು ಬ್ಲಾಕ್ ಅಧ್ಯಕ್ಷ ಆಗಿದ್ದು ನಮ್ಮಂಥವ್ರ ಜೊತೆಗೆ ಇಟ್ಕೊಂಡು ಯಾವುದೂ ಪೋಸ್ಟ್ ಕೊಟ್ಟಿಲ್ಲ. ನೀನು 21 ವರ್ಷ ಜೊತೆಗೆ ದುಡಿದ್ರೆ ಪೋಸ್ಟ್ ಕೇಳ್ತಾರ. ನಾವು 10 ವರ್ಷ 2008ರಿಂದ 22ವರೆಗೆ ಐತಲ್ಲ 10-20 ವರ್ಷ ನಿನ್ನ ಜೊತೆ ಇದ್ದೀವಿ. ಯಾವುದು ನೀನು ಪೋಸ್ಟ್ ಕೊಟ್ಟೆ ಅಂದರೆ ನೀನು ಗಣಮಗ ಇದ್ದರೆ ಇವತ್ತು ಚಾಲೆಂಜ್ ಮಾಡ್ತೀನಿ. ಬಾ ಅಂದರೆ ಎಲ್ಲಿ ಬಾ ಅಂದರೆ ಬರ್ತೀನಿ. ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ. ನೀನು ಪೋಸ್ಟ್ ಕೊಟ್ಟಿನ ಅಂತ ಹೇಳ್ಬಿಡು. ನಾನು ನೀನು ಯಾವುದೋ ಒಂದು ನಮಗೆ ಒಳ್ಳೆಯದು ಪೋಸ್ಟ್ ಕೊಟ್ಟು ಈ ಪಕ್ಷದಾಗ ನೀನು ದುಡ್ದಿರ ಅಂತೇಳಿ ನೀನು ಹೇಳು. ನೀನು ಇದ್ದ ಜಾಗದಾಗ ಬಂದು ನಾವು ಭೇಟಿ ಆಗ್ತೀವಿ. ಇನ್ನು ಇವತ್ತಿಗೆ ಮುಗಿದಿಲ್ಲ, ಇನ್ನು ಮುಂದೆ ಭಾಳ ಇದಾವ. ಅದು ಯಾವ ವಾರ್ಡಾಗಿ ನೀನು ಎಲೆಕ್ಷನ್ ಮಾಡ್ತೀವಿ. ನಮ್ಮ ಸಾಹೇಬರ ಆಶೀರ್ವಾದದಿಂದ ನಿನ್ನ ಎದುರಿಗೆ ಸಣ್ಣ ಒಂದು ಹುಡುಗನಿಗೆ ನಿಲ್ಲಿಸಿ ಗೆಲ್ತೀವಿ. ಆ ಹುಡುಗ ನಾನು ಇರ್ಬೋದು, ಇನ್ನೊಬ್ಬರು ಇರ್ಬೋದು. ಸಾಹೇಬರು ಆಶೀರ್ವಾದ ಯಾರಿಗೆ ಮಾಡ್ತಾರೋ ಅವನಿಗೆ ನಿಲ್ಲಿಸಿ ನಾವು ಎಲೆಕ್ಷನ್ನಾಗಿ ಗೆಲ್ಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಒಂದು ಮಾತು ನಿಮಗೆಲ್ಲರ ಗಮನಕ್ಕಿರಲಿ. ಎಲ್ಲರೂ ಹುಟ್ಟಿದ ಮೇಲೆ ಆ ಕೂಸಿಗೆ 1 ವರ್ಷ ಆದಮೇಲೆ ಬರ್ಡೇ ಮಾಡ್ತಾರೆ ಎಲ್ಲರ ಮನ್ಯಾಗ. ಅದು ಸತ್ತ ಮೇಲೆ ಅದನ್ನ ಬಗ್ಗೆ ಒಳ್ಳೇದು ಮಾಡ್ತಾರೆ. ನಿನ್ನ ಬರ್ಡೇದಾಗ ನೀನು ಒಂದು ಗುರು ಬಗ್ಗೆ ನೀನು ಮಾತಾಡ್ತೀಯ ಅಂದರೆ ನೀನು ಎಷ್ಟು ನೀಚಿರ್ಬೋದು ಅಂತ ಇಡೀ ಸಮಾಜಕ್ಕೆ ಎಲ್ಲರಿಗೆ ಗೊತ್ತಾಗಿದೆ. ಯಾಕಂದರೆ ಒಂದು ಬರ್ಡೇ ಅಂದರೆ ಏನು ಸೆಲೆಬ್ರೇಟ್, ನಿನ್ನ ಹುಟ್ಟಿದ ಹಬ್ಬಕ್ಕೆ ಶುಭಾಶಯ ಕೊಡಬೇಕು. ಅಂಥ ಜಾಗದಲ್ಲಿ ನೀನು ಒಬ್ಬ ನಾಯಕರಿಗೆ, ಒಬ್ಬ ದೊಡ್ಡ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಥಾನ ಇರೋರಿಗೆ ಅವ್ರಿಗೆ ಅಂತೆಲ್ಲ ನೀನು ಬೇಕಾದಂಗೆ ಮಾತಾಡ್ತೀಯ ಅಂದರೆ ನೀನು ಏನಿದೆ ಅಂತ ಎಲ್ಲ ಜನರಿಗೆ ಗೊತ್ತಾಗಿದೆ. ಮುಂದಿನ ದಿನದಲ್ಲಿ ಇದು ಇವತ್ತಿಗೆ ಮುಗಿದಿಲ್ಲ, ಇನ್ನು ಮುಂದೆ ಇದಾವ. ಬರೋಬ್ಬರಾಗಿ ನಾವು ಎಲ್ಲಿ ಏನು ಯಾವ ಥರ ಜವಾಬ್ ಕೊಡಬೇಕು ಅದಕ್ಕೆ ನಾವು ಬದ್ಧವಾಗಿ ನಮ್ಮ ಸಾಹೇಬರ ಆಶೀರ್ವಾದದಿಂದ ನಾವಿದ್ದೀವಿ, ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದು ಸಲಗ ಎಲ್ಲರಿಗೂ ಧನ್ಯವಾದಗಳು. ನಿನ್ನೇನು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಾಮೀದ್ ಮನಿಯವರವರು ಅತ್ಯಂತ ಉತ್ಸಾಹಿ ರಾಜಕಾರಣಿ ಮತ್ತು ಬಡವರ ಬಗ್ಗೆ, ದೀನ ದಲಿತರ ನಾಯಕರ ಬಗ್ಗೆ, ಅದು ನಮ್ಮ ರಾಜಕೀಯ ಗುರುಗಳಾದಂಥ ಇಕ್ಬಾಲ್ ಅನ್ಸಾರಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಾವಿವತ್ತು ಮಾತಾಡಲೇಬೇಕಾಗಿದೆ.
ಕಾರಣ ಇಷ್ಟೇ, ಮಣಿಯರವರು 2007ರಲ್ಲಿ ಚುನಾವಣೆ ನಗರಸಭೆಯಲ್ಲಿ ಗೆಲ್ಲುವಂಥ ಸಂದರ್ಭದಲ್ಲಿ ನಾನು ಜೊತೆಗಾರಿಯಾಗಿ ನಗರಸಭೆ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ಏನೇನು ಕುತಂತ್ರಗಳನ್ನು ಮಾಡಿ ಸಾಬರಿಂದ ಬಿದ್ದು ಇರುವಂಥ ಸದಸ್ಯರುಗಳನ್ನು ಹೊರಗೆ ತಪ್ಪಿ ತಾನು ಲಾಭ ಪಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾನಂದು ಅನ್ಸರ್ ಸಾಹೇಬರಿಂದ ಗೆದ್ದು ಅಧಿಕಾರ ಪಡೆದುಕೊಂಡು ಹೋದಂಥ ಮಾಜಿ ಅಧ್ಯಕ್ಷರುಗಳಾಗಿರ್ಬೋದು, ಉಪಾಧ್ಯಕ್ಷರುಗಳಾಗಿರ್ಬೋದು ಮತ್ತು ಕೆಲವು ಸದಸ್ಯರುಗಳು ಆಗಿರ್ಬೋದು, ಇವೆಲ್ಲರೂ ಹೋದಂಥವ್ರು ಮಣಿಯರವರ ಕುತಂತ್ರದಿಂದಲೇ ಹೊರತು ಯಾವೊಬ್ಬ ಸದಸ್ಯರಿಂದಾಗಿರ್ಬೋದು ಅಥವಾ ಅನ್ಸರ್ ಸಾಹೇಬರಿಂದ ಅಲ್ಲ. ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದಾರಂದರೆ ನಮಗೆ ಒಂದು ಶೋಚನೀಯ ಸಂಗತಿ. ಯಾಕಂದರೆ ಅನ್ಸರ್ ಸಾಹೇಬರು ಒಂದು ಇಮ್ತಿಯಾಜ್ ಸಾಹೇಬ್ರದ್ದು ಲಗ್ನ ಪತ್ರದಲ್ಲಿ ಅವ್ರ ಕುಟುಂಬದ ಸದಸ್ಯರು ಕೆಲವು ಸದಸ್ಯರು ಹೆಸರು ಬಿಟ್ಟಿದ್ರು. ಮಣಿಯಾರನೇ ನನ್ನ ಕುಟುಂಬದ ಸದಸ್ಯ, ನನ್ನ ಬಂಧು ಅಂತೇಳಿ ಎಂದು ಹಾಕಲಾರದಂಥ ಸೂಟು ಬುಟ್ಟುಗಳನ್ನು ಕೂಡ ಬೆಂಗಳೂರಲ್ಲಿ ಸೂಟು ಬುಟ್ಟುಗಳನ್ನು ಕೊಡಿಸಿ ಆ ಸೂಟು ಬುಟ್ಟುಗಳನ್ನು ಹಾಕ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇಕ್ಬಾಲ್ ಅನ್ಸಾರಿ ಅವರು. ಇಂಥವೆಲ್ಲ ವ್ಯವಸ್ಥೆಗಳನ್ನು ಅನುಭವಿಸಿಕೊಂಡು ದುಡ್ಡು ಮಾಡಿಕೊಂಡು ಇವತ್ತು ಅನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಕಾರ್ಯಕರ್ತರು ಸುಮ್ಮನೆ ಕುಂತ್ಕೊಂಡಿಲ್ಲ, ದಿನಗಳು ಬರಲಿ ಎಚ್ಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಶಾಮಿದ್ ಮಣಿಯಾರ್, ಮಣಿ ಯಾರು ಅಂದರೆ ಇಲ್ಲಿ ಅರ್ಥ ನೋಡಿ ಹೆಂಗೈತಂದರೆ ಶಾಮಿದ್ ಒಂದು ಹೆಸರಷ್ಟೇ, ಮಣಿ ಯಾರಂದರೆ ಮಣಿ ಹಣ, ಯಾತು ದುಡ್ಡು, ಯಾರ್ದೋ ದುಡ್ಡಿನಲ್ಲಿ ಯಲಂ ಜಾತ್ರೆ ಮಾಡುವಂಥ ವ್ಯಕ್ತಿ ಇದ್ದ. ಹಿಂದೆ ಅರಸಿನಕೇರಿ ಹನುಮಂತಪ್ಪ ಹೊರಗಡೆ ಹೋಗ್ಬೇಕಾದ್ರೆ ಮಣಿಯಾರ್ ಅಂತಲೇ ಅರಸಿನಕೇರಿ ಹನುಮಂತಪ್ಪ ಹೇಳ್ತಾ ಇದ್ದ. ಇವತ್ತು ಅವರೆಲ್ಲರೂ ಕೂತ್ಕೊಂಡು ಇವತ್ತು ಕಿತ್ತೂರು ನಡೆಸ್ತಾರೆ. ಅವ್ರಿಗೇನು ಗೊತ್ತಿಲ್ಲ ಅನ್ಕೊಬೇಡ ಇತ್ತು ಚಾಳೆ. ಇವತ್ತು ಮುಸ್ಲಿಮ್ಸ್ ಓಟ್ಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಈ ರೀತಿಯಾಗಿ ಮಾತಾಡಿದರೆ ನನ್ನ ಯಾರಾದರೂ ಇಟ್ಕೊಂಡು ನನಗೆ ಇನ್ನೊಂದು 1 ಕೋಟಿ 2 ಕೋಟಿ 50 ಲಕ್ಷ ಕೊಟ್ಟು ನನ್ನ ಪ್ರಚಾರಕ್ಕೆ ಕಳಿಸ್ತಾರೆ ಅನ್ನೋದು ಈತನ ಆಸೆಯಾಗಿದೆ. ಅದು ತನ್ನ ಮೂರ್ಖತನ. ಯಾಕಂದರೆ ಈ ವ್ಯಕ್ತಿ ಎಷ್ಟು ಕೆಳಮಟ್ಟದಲ್ಲಿ ಅದನ್ನೋದಕ್ಕೆ ಅನ್ಸರ್ ಅವ್ರ ಬಗ್ಗೆ ಮಾತಾಡಿದಾಗೆ ಎಲ್ಲ ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ. ನನ್ನ ಸಹಿತ ಈ ಒಂದು ನಗರಸಭೆಯಲ್ಲಿ 3ನೇ ಸಲ ನಿಲ್ಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಲೇಡಿ ಮಾಡಿದ್ದು ಇದೇ ಮಣಿಯಾರ್. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಬೇಕಾದ್ರೆ ನಾನು ಇಂಡಿಪೆಂಡೆಂಟ್ ಗೆದ್ದ ನಂತರ ಅಧ್ಯಕ್ಷರಾಗಬೇಕಾಗಿದ್ದು ಕೂಡ ಅವರು SC-ಗಳಿಗೆ ಯಾಕೆ ಕೊಡ್ತೀರಿ ನೀವು ಅಂದಿದ್ದು ಇದೇ ಮಣಿಯಾರ್. ಲಾಸ್ಟ್ ಟೈಮು ಹುಲಿಗೆಮ್ಮ ಕಾಮದೊಡ್ಡಿ ದೇವಪ್ಪ ಅವರು ಅಧ್ಯಕ್ಷರಾಗಬೇಕಾದ್ರೂ ಕೂಡ ಬೇಡ್ರಿ ಜನರಲ್ ಎಲ್ಲ ಗೆದ್ದಿದ್ದಾರೆ ಅವ್ರಿಗೆ ಯಾಕೆ ಕೊಡ್ತೀರಿ ಅಂತೇಳಿ ಹೇಳಿದ್ದು ಇದೇ ಮಣಿಯಾರ್. ಇಲ್ಲಿ ಅನ್ಸರ್ ಸಾಹೇಬರು ಒಬ್ಬ ವ್ಯಕ್ತಿನ ನಂಬಿದಾನಂದರೆ ಆತಗೆ ಎಲ್ಲ ರೀತಿಯಿಂದ ಸೌಕರ್ಯಗಳು ಮತ್ತು ಜೊತೆಗೆ ಒಂದು ಸಪೋರ್ಟೆಡ್ ಕೊಟ್ಟಂಥ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರಂದರೆ ಅದನ್ನು ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶಾಮೀದ್ ಮಣಿಯವರೇ 2007ರಲ್ಲಿ ಗೆಲ್ಲುವುದಕ್ಕೆ ಮುಂಚಿತವಾಗಿ ಇದೇ ಅನ್ಸರ್ ಸಾಹೇಬ್ರ ಜೊತೆಗೆ ಕುಂತ್ಕೊಂಡು ಅನ್ಸರ್ ಸಾಹೇಬ್ರ ಜೊತೆಗೆ ವಿಧಾನಸೌಧ ಮೆಟ್ಲುಗಳು ಕೂಡ ನೀವು ನೋಡಿರಲಿಲ್ಲ, ಮೆಟ್ಲು ಸಹಿತ ನೀವು ನೋಡಿರಲಿಲ್ಲ. ಅಲ್ಲಿ ಕರ್ಕೊಂಡೋಗಿರೋದು ಇಕ್ಬಾಲ್ ಅನ್ಸಾರಿ ಟೀಮು, ನಂದಾಪುರ ನಾಗರಾಜ್ ಅವರು ಮತ್ತು ಇವರೆಲ್ಲರೂ ಅಲ್ಲಿ ಇರುವಂಥ ಟೀಮ್ಗಳೇನಿದಾವಲ್ಲ ಆ ಟೀಮು ಅನ್ಸರ್ ಸಾಹೇಬ್ರವರ ಒಂದು ಗೆಳೆತನ ಮತ್ತು ಆತ್ಮೀಯತೆಯಿಂದ ಇರುವಂಥವೆಲ್ಲ ಟೀಮು. ಆ ಎಲ್ಲ ಟೀಮ್ನ ಹೊರಗೆ ದಬ್ಬಿದಿ ಇವತ್ತು ನಾನು ಏಕಾಧಿಪತಿಯಾಗಿ ಮೆರೆದು ಇವತ್ತು ಎಷ್ಟೋ ಸ್ವಲ್ಪ ದುಡ್ಡುಗಳನ್ನು ಮಾಡಿಕೊಂಡು ಇವತ್ತು ಅನ್ಸರಿ ಅವರ ವಿರುದ್ಧನೇ ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ನಿಲ್ತೀನಿ ಅಂತೇಳಿ ನಾನು ನಿನ್ನ ಸೋಲ್ಸೋಕ್ಕೆ ನಿನ್ನ ವಾಡಿಗೆ ಬರ್ತಾ ಇದ್ದೆ. ನಾನು ಆ ಸಂದರ್ಭದಲ್ಲಿ ಟಿಪ್ಪು ನನಗೆ ಭಾಳ ಮೋಸ ಮಾಡಿದ. ನಾನು ಬರ್ತಾ ಇದ್ದೀನಿ ಅಂತೇಳಿ ನಿನಗೆ ಭಯ ಆಗಿತ್ತು. ಆಮೇಲೆ ನಿನ್ನೆ ಬರ್ತಡೇಯಲ್ಲಿ ಕೂಡ ನೀವು ಒಂದು ಮಾತು ಹೇಳ್ತಾ ಇದ್ದೀರಿ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನಾನು ಟೀಮ್ ಕಟ್ಟಿದ್ದೀನಿ, ಈ ಸಂಸ್ಥೆಯನ್ನು ಅವ್ರಿಗೆಲ್ಲ ಓದಿಸ್ತಿದ್ದೆ ಅಂದರೆ ಮಾತಾಡಿದ ಮೇಲೆ ನಿನಗೆ ಭಯ ಕಾಡ್ತಾ ಇದೆ. ಅದು ನಿನಗೆ ಆಗಲೇ ನಿದ್ದೆ ಕೂಡ ಬರ್ತಾ ಇಲ್ಲ, ರಾತ್ರಿ ನಿನ್ನ ಮುಖ ಕೂಡ ಕೆಂಪು ಆಗ್ತಾ ಇದೆ. ಇವೆಲ್ಲವನ್ನ ನೀನು ಕೂಡ ಸಮೀಪದಲ್ಲಿ ಇದೆಯಾ ಅನ್ನುವಂಥದ್ದು ಕೂಡ ಆ ಭಗವಾನ್ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಹಾಗಾಗಿ
ಇವತ್ತು ಅನ್ಸರ್ ಅವ್ರ ಬಗ್ಗೆ ನೀನು ಮಾತಾಡ್ತಿದ್ದೀಯ ಅಂದರೆ ನಿನ್ನ ಕುಟುಂಬ ಕೂಡ ಈ ಸ್ವಲ್ಪ ಜೊತೆಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ನೀನು ಎಚ್ಚರ ಇರಬೇಕು. ಅದಕ್ಕಿಂತ ನನಗಿಂತ ಹೆಚ್ಚಾಗಿ ಮಾಹಿತಿ ಬೇಕನ್ನೋದಾದರೆ ಸೈಯದ್ ಅಲಿ ಅವ್ರಿಗೆ ಕೇಳು, ನೀನೇನು ಮಾಡ್ತಿದ್ದಿ ಕೆಲಸಗಳನ್ನು ಅವ್ರು ಹೇಳ್ತಾರೆ ಡೀಟೇಲಾಗಿ. ಇಲ್ಲ ನೀನು ಕೇಳೋಕ್ಕಾಗಲಿಲ್ಲ ಅಂದರೆ ನಾನೇ ಕರ್ಕೊಂಬರ್ತೀನಿ, ಎಲ್ಲಿ ಕರ್ಕೊಂಬರ್ಬೇಕು ಹೇಳಿ ನಾನೇ ಕರ್ಕೊಂಬರ್ತೀನಿ, ಸೈಯದ್ ಅಲಿ ಅವ್ರನ್ನೇ ಕರ್ಕೊಂಬರ್ತೀನಿ. ನೀನೇನು ಕೆಲಸ ಮಾಡ್ತಿದ್ದೆ, ಅನ್ಸರ್ ಸಾಹೇಬ್ರ ಮನೆ ಬರ್ಲಿಕ್ಕೆ ಮುಂಚಿತವಾಗಿ ನೀನೇನು ಕೆಲಸ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅದಕ್ಕೆ ಈ ಮನೆ ವೈಟು ಏನು ಒಳ್ಳೆ ಸುಶಿಕ್ತವಾಗಿ ಎಲ್ಲ ಸಮಾಜದ ಎಲ್ಲ ಧರ್ಮದ ಈ ಕುಟುಂಬಕ್ಕೆ ಏನು ಭಾವಿಕೆ ನಿಧಿ ಅಂತೇಳಿ MS ಅನ್ಸರ್ ಸಾಹೇಬ್ರವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಆ ಕುಟುಂಬದಲ್ಲಿ ಇವರು ಹಿರಿಯ ಮಗ ಇಂಥ ಒಂದು ರಾಜಕೀಯದಲ್ಲಿ ಬರಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಂದು ಸಮಾಜ ಸೇವೆ ಮಾಡ್ತಾಯಿದ್ದು. ಇದರಲ್ಲಿ ನಿನ್ನ ಬೆಳೆ ಬೇಯಿಸ್ಕೊಂಡು ನಿನ್ನ ಕಾಲ ಮೇಲೆ ನೀನು ಇವತ್ತು ಕಲ್ಲಾಕಿ ಬರ್ತಾ ಇದ್ದೀ. ಇದನ್ನು ಎಚ್ಚರಿಕೆಯಿಂದ ನೀನು ಇರಬೇಕನ್ನೋದು ಮಾತ್ರ ನಾನು ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಜೈ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಅದರ ಜೊತೆಗೆ ನನ್ನ ಪಕ್ಷದ ನನ್ನ ಸಹೋದ್ಯೋಗಿಗಳು, ವಿವಿಧ ನಾಮನಿರ್ದೇಶನ ಸದಸ್ಯರಿಗೆ, ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಬ್ಲಾಕ್ ಕಾಂಗ್ರೆಸ್ ಅವರು ಏನು ಹುಟ್ಟುವ ಹಬ್ಬದ ಒಂದು ಸಂತೋಷ ಸಂದರ್ಭದಲ್ಲಿ ತಮ್ಮ ಒಳಗಿರ್ತಕ್ಕಂಥ ಬುದ್ಧಿ ಹಳೆಯ ಒಂದು ಆಸೆಯ ಮಹತ್ವಾಕಾಂಕ್ಷೆಯನ್ನು ಏನು ಬಹಿರಂಗಪಡಿಸಿದ್ದಾರೆ, ಆ ಒಂದು ಉದ್ದೇಶಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ. ಮೊದಲಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಬಂಧುಗಳೇ ಅಂತ ಏನು ತಾವು ಕಲಿಸಿದ ಗುರುಗಳಿಗೆ ಕಿಂಡಲ್ ಮಾತಾಡಿದ್ರಲ್ಲ, ಒಂದು ಸ್ವಲ್ಪ ತಮ್ಮೊಳಗೆ ತಾವು ಎಣಿಕೆ ನೋಡ್ಕೊಳ್ರಿ. ಆ ಬಂಧುಗಳೇ ಅಂತ ತಮಗೆ ಮಾತು ಕಲಿಸಿದರೆ ಇಕ್ಬಾಲ್ ಅನ್ಸಾರಿ ಅವರು. ನೆನಪಿರಲಿ, ಫಸ್ಟ್ ಆಫ್ ಆಲ್ ಗಂಗಾವತಿ ಜನಕ್ಕೆ ನನ್ನ ಒಂದು ಮನವಿ, ಒಂದು ನಿಮಗೇನು ನಾನು ಪ್ರದರ್ಶನ, ನೀವೇನು ಈ ಒಂದು ಸಂದರ್ಭದಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಶಾಮಿದ್ ಮನಿಯಾರ ಏನದರಲ್ಲ, ತನ್ನೊಳಗಿನ ಮಹತ್ವಾಕಾಂಕ್ಷೆ ಏನಿತ್ತು ಅಂತಂದರೆ, ಮಾರ್ಕ್ ಮೈ ವರ್ಡ್ಸ್, ದಿಸ್ ವರ್ಡ್ಸ್ ಮಾರ್ಕ್ ಮೈ ವರ್ಡ್ಸ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ 2018ರಿಂದನೇ ಇವರು ತಮ್ಮೊಳಗಿನ ಗುಪ್ತವಾಗಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು, ಅದಕ್ಕಾಗಿ ಏನೇನು ಸಂಘಟನೆ ಮಾಡ್ಕೋಬೇಕು, ಸಂಘಟನೆ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಮಾಡ್ಕೊತಾ ಬಂದರು. ಇವ್ರಿಗೆ ಏನು ಮಹತ್ವಾಕಾಂಕ್ಷೆ ಇತ್ತಂದರೆ, ದೂರದ ಒಂದು ಆಸೆ ಏನಿತ್ತಂದರೆ, ಮುಂದೆ ಇಕ್ಬಾಲ್ ಅನ್ಸಾರಿ ನಂತರ ನಾನೇ ಲೀಡರ್ ಆಗಬೇಕು, ಗಂಗಾವತಿಯಲ್ಲಿ ಇರ್ತಕ್ಕಂಥ ಇಕ್ಬಾಲ್ ಅನ್ಸಾರಿಯನ್ನು ತುಳಿದು ನಾನೇ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ಇವತ್ತು ನಿಮ್ಮ ಎಲ್ಲರ ಮುಖಾಂತರ, ಮಾಧ್ಯಮ ಮಿತ್ರರ ಮುಖಾಂತರ ಹೇಳೋದೇನೆಂದು ನಮ್ಮ ನಾಯಕರ ಬಗ್ಗೆ ಶ್ರೀಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರು, ಮಾಜಿ ಸಚಿವರು, ಹೈದರಾಬಾದ್ ಕರ್ನಾಟಕದ ಧೀಮಂತ ನಾಯಕರ ಬಗ್ಗೆ ನಿನ್ನೆ ತಮ್ಮನ್ನು ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳುವಂತಹ ಒಬ್ಬರು ಅವರ ಹೆಸರು ಮನಿಯಾರ್, ಅವ್ರು ಹೇಳ್ತಾ ಇದ್ದಾರೆ ಬಂಧುಗಳು ಅಂತ ಹೇಳ್ತಾರ. ಹೌದು, ನಮ್ಮ ನಾಯಕರು ಕಾರ್ಯಕರ್ತರಿಗೆ, ಲೀಡರಿಗೆ, ಗಂಗಾವತಿ ಜನರಿಗೆ ಇದಲ್ಲ, ತಮ್ಮ ಮನೆಯವರು, ತಮ್ಮ ಬಾಂಧವರು ಅಂತ ಹೇಳಿ, ತಮ್ಮ ಅಕ್ಕ ತಂಗಿಯವರು, ತಮ್ಮ ಅಣ್ಣ ತಮ್ಮಂದರು, ತಮ್ಮ ರಕ್ತ ಹುಟ್ಟಿದ ಸಂಬಂಧ ಅಂತ ಯೋಚನೆ ಮಾಡಿ ಬಂಧುಗಳು ಅಂತ ಹೇಳ್ತಾರೆ. ಯಾವ ನೇತಲ್ಲ ಲೀಡ್ರು, ನೀನು ಕಾರ್ಯಕರ್ತ ಅಂತ ನಾನು ಹೇಳಂಗಿಲ್ಲ. ಯಾಕಂದ್ರೆ ಅವ್ರದ್ದು ಮನಸ್ಸು, ಅವ್ರದ್ದು ಯೋಚನೆ ದೊಡ್ಡದು. ಅದೇ ರೀತಿಯಾಗಿ ಇವರು ಮನೆಯವ್ರು ಹೇಳ್ತಿದ್ದಾರೆ, ಗಣೇಶ್ ಪಟ್ಟಿ, ಆ ಪಟ್ಟಿ, ಬೇರೆ ಬೇರೆ ಸಮಾಜದ ಪಟ್ಟಿಗಳನ್ನು ನಾನು ಕೊಡ್ತೀನಿ ಅಂತ. ಈ ಮನೆಯವರವರೇ, ಗಂಗಾವತಿಯಲ್ಲಿ ನಮ್ಮ ಸೈನಿಕ ಅವರು ನಮ್ಮ ಎಲ್ಲರೂ ಹೇಳಿದ್ದಾರೆ, ಶ್ರೀಮಾನ್ಯ MS ಅನ್ಸಾರಿ ಸಾಹೇಬ್ ಭವ್ಯಕ್ಕೆ ನಿಧಿ ಅಂತೂ ಅವ್ರಿಗೆ ಹೆಸರು ಬಿದ್ದಿದೆ. ಎದಕ್ಕೆ ಬಿದ್ದಿದೆ ಅದು ಅರ್ಥ ಮಾಡ್ಕೋರಿ. ಇನ್ನೊಂದು ದಾನ ಧರ್ಮ ಐತಲ್ಲ, ಒಂದು ಕೈ ಕೊಟ್ಟು ಇನ್ನೊಂದು ಕೈ ಗೊತ್ತಾಗ್ಬಾರ್ದು, ಅದು ಇಸ್ಲಾಂ ಧರ್ಮದಲ್ಲಿ ಐತೆ. ನೀವು ಈ ಥರ ಹೇಳ್ತೀರಾ ಅಂತ ಹೇಳಿದ್ರೆ, ತೋರಿಕೆಗೋಸ್ಕರ ನೀವು ಕೊಡ್ತಾ ಇದ್ದೀರ ಅಂತ. ಆ ತೋರಿಕೆ ನಮ್ಮ ನಾಯಕರು ಮಾಡೋಂಗಿಲ್ಲ. ಲೀಡರ್ಶಿಪ್ ಬೆಳೆಸೋದಲ್ಲ 100% ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ನಾಮಿನೇಟ್ ಮೆಂಬರ್ ಮಾಡಿದ್ದಾರೆ, ಅದು ನಿಭಾಯಿಸ್ತಾ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು.
ಅದು ಅರ್ಥ ಮಾಡ್ಕೊರಿ ನೀವು. ಇನ್ನೊಂದು ಹೇಳಿದ್ರಿ ನೀವು 10 ವಾರ್ಡಲ್ಲಿ ನಿಲ್ಲಿಸ್ತೀನಿ ಅದು ಹೇಳ್ತೀರಿ. ಇದು ಕಾಂಗ್ರೆಸ್ ಸಮುದ್ರ. ನಾವು ಗಂಗಾವತಿಯಲ್ಲಿ 35 ವಾರ್ಡ್ ಅದಾವ, 35 ವಾರ್ಡನ್ನು ಮುಂದೆ ಗೆಲ್ತೀವಿ. ಇದು ಚಾಲೆಂಜ್ ಮೇಲೆ ಹೇಳ್ತೀವಿ ನಾವು. ನೀವು ಇದ್ದಿದ್ದಕ್ಕೆ ಸೋಲ್ತಾ ಇದ್ವಿ ನಾವು. ಯಾಕೆ ಸೋಲ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಲಸ ಕೆಡ್ಸೋದಲ್ಲ ಭಾಳ ಈಸಿ. ನೀವು ಕೆಡ್ಸೋಂಥ ಕೆಲಸ ಮಾಡಿದ್ದೀರಿ. ನೀವು ಯೋಚನೆ ಮಾಡಿರಿ. ಬೇರೆ ಬೇರೆ ಲೀಡರ್ಸ್ಗೆ ನಾವು ಕರ್ಕೊಂಡು ಬಂದಿದ್ವಿ. ಮತ್ತು ಸಾಬ್ರ ಹತ್ರ ಭೇಟಿ ಮಾಡಿಸ್ಬೇಕಂತ ಹೇಳಿದ್ರೆ ಹೋಗಿದ್ದವ್ರಿಗೆ ಎಲ್ಲರಿಗೆ ನೀವೇ ಇದ್ದಲ್ಲ ನಮ್ಮ ಮುಂದೆ ಒಂದು ಮಾತು ಹೇಳಿದ್ರೆ ಕರ್ಕೊಂಡು ಬರಪ್ಪ ಅಂತ. ಅಲ್ಲಿ ಸಾಬ್ರತಲ್ಲಿ ಮಾತಾಡಿರೋ ಟೈಮ್ನಾಗ ನೀವು ಹೇಳಕ್ಕಂತಿದ್ರ ಕರ್ಕೊಂಡು ಬರಬೇಡ್ರಿ ಹಿಂಗೆ ಮಾಡೋಣ ಇವ್ರು ಹಿಂಗೆ ಮಾಡ ಅಂತ ಡಬಲ್ ಗೇಮ್ ಮಾಡೋರು ನೀವು ಏನು ಮಾತಾಡ್ತೀರಾ? ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ 35 ವಾರ್ಡ್ನಲ್ಲಿ ಇತ್ತಲ್ಲ, ಪ್ರತಿ ಒಂದು ಮನೆಗೆ ಹೋಗಿ ಪ್ರತಿ ಒಂದು ಲೀಡರ್ಗೆ ಹೋಗಿ ಕನ್ವಿನ್ಸ್ ಮಾಡಬೇಕು. ಬರ್ರಿ ನೀವು ಯಾಕೆ ಬರ್ತಾ ಇಲ್ಲ, ಏನಾಗಿದೆ ಅಂತ ಹೇಳಬೇಕು. ಎಲ್ಲಿ ತಿರುಗಾಡಿದ್ರಿ ನೀವು ಗಂಗಾವತಿಯಲ್ಲಿ ಹೇಳ್ರಿ? ಒಂದಾರು ತಿರುಗಾಡ್ರಿ, ಒಂದು ವಾರ್ಡ್ಗಾರ ತಿರುಗಾಡಿದ್ರ ನೀವು? ನಮ್ಮ ನಾಯಕ ಹಿಂದೆ ಇರ್ತಿದ್ರಿ. ಯಾಕಂದ್ರೆ ಫೋಟೋಸ್ ಸಿಗ್ಬೇಕಲ್ಲ, ನಿಮಗೆ ತೋರಿಸ್ಬೇಕಲ್ಲ ಹೈ ಲೆವೆಲ್ನಲ್ಲಿ ನಾವು ಇವ್ರು ಹಿಂದೆ ಇದೀವಿ, ನೀವು ಇವ್ರು ಹಿಂದೆ ಇದೀವಿ ಅಂತ. ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು 2 ಸಲ ಇತ್ತಲ್ಲ ಗಂಗಾವತಿ ಇತ್ತಲ್ಲ, ಡೋರ್ ಟು ಡೋರ್ ತಿರುಗಾಡಿವಿ. ಗಂಗಾವತಿ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಂತೀವಿ. ನಾಡಿ ಮಿಡಿತಗಳನ್ನು ಅರ್ಥ ಮಾಡ್ಕೊಂತೀವಿ. ಅದು ನಮ್ಮ ನಾಯಕರು ಹೇಳಿದ್ರು. ಯಾಕಂತ ಹೇಳ ಗಂಗಾವತಿ ಅಂತಲ್ಲಿ ಅಭಿವೃದ್ಧಿ ಮಾಡಮ್ಮ, ಇವತ್ತು ನಕ್ಷೆ ಮಾಡ್ಯಾರ. ಗಂಗಾವತಿ ಯಾವ ಥರ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ಮುಂದೊಂದು ದಿವಸ ನಮ್ಮ ಮಕ್ಕಳು ಇಲ್ಲೇ ಓದಿ ಇಲ್ಲೇ ಅವ್ರ ಐತಲ್ಲ ಜಾಬ್ ಸಿಗಬೇಕು, ಇಲ್ಲೇ ಅವ್ರ ವ್ಯಾಪಾರ ಚೆನ್ನಾಗಿ ಆಗ್ಬೇಕಂತ ಆ ಮುಂದಿನ ದೃಷ್ಟಿಕೋನ ಇದ್ದು ನಮ್ಮ ನಾಯಕರು ಮಾಡ್ತಾ ಇದ್ದಾರ. ನಿಮ್ಮಂಗೈತಲ್ಲ 25 ವರ್ಷ ನನ್ನ ಮಸೀದಿ ಮೆಂಬರ್ ಇದು ಅಧ್ಯಕ್ಷನಾಗಿ ಹೇಳ್ತಿದ್ರಲ್ಲ, 25 ವರ್ಷದಲ್ಲಿ ಬಿಲ್ಡಿಂಗ್ ಮಾಡೋದು ಡೆವಲಪ್ಮೆಂಟ್ ಅಲ್ಲ ಮನೆಯವರೇ, ಸಮಾಜವನ್ನು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪಡಿಸೋದು. ಕಾಲೇಜ್ ಮಾಡ್ರಿ, ಒಂದು ಒಳ್ಳೆ ಹಾಸ್ಪಿಟಲ್ ಮಾಡ್ರಿ. ವಕ್ಫ್ ಬೋರ್ಡ್ ಆಸ್ತಿ ಎಲ್ಲಿಂದ ಎದಕ್ಕೋಸ್ಕರ ಉಪಯೋಗ ಮಾಡ್ತಾರ? ಸಮಾಜದ ಭಾಳಷ್ಟು ಹೆಣ್ಮಕ್ಳು ಭಾಳಷ್ಟು ಯೂತ್ ಐತಲ್ಲ ಕೆಟ್ಟು ಹೋಗ್ತಾ ಇದಾರೆ. ಅವ್ರಿಗೆ ಸಹಾಯ ಮಾಡ್ರಿ. ಆ ವಾರ್ಡ್ನಲ್ಲಿ ಎಷ್ಟು ಆಧಾರ ಬಡವರಾದಾರ ಅವ್ರ ಬಗ್ಗೆ ಚಿಂತೆ ಮಾಡ್ರಿ. ಇದು ಮಾಡೋದು ಕೊಟ್ಟು 25 ವರ್ಷ ಅದು ಯಾವುದೋ ಫಿಲಿಮ್ನಲ್ಲಿ ಹೇಳ್ತಲ್ಲ 25 ಸಾಲ ಸೇವ 4 ಮಿನಿಟ್ ಪಾಸ್ ಹಂಗಾದ್ರು ನಿಮ್ದು ಮಾತು. ಅದಕ್ಕೋಸ್ಕರ ಮುಂದೆ ಮಾತಾಡ್ಬೇಕಂತ ಹೇಳಿದ್ರೆ ಯೋಚನೆ ಮಾಡ್ರಿ. ಯಾಕಂದ್ರೆ ಮಾತಾಡೋದು ದೊಡ್ಡದಲ್ಲ. ಜುಬೇರ್ ಭಾಯ್ ಹೇಳ್ದಂಗೆ ಬರ್ತಡೇ ಅದು ಒಂದು ಒಳ್ಳೆಯ ಸಮಯ. ಅದು ಒಳ್ಳೆಯ ಸಮಯದಲ್ಲಿ ಒಳ್ಳೆ ಬಯಸ್ಬೇಕು. ಅದು ಬಿಟ್ಟು ಅವ್ರು ಹಿಂಗೆ ಮಾಡ್ಯಾರ ಇದು ಮಾಡ್ಯಾರ ಅಂತ ಹೇಳಿದ್ರೆ ಅರ್ಥ ಇಲ್ಲದ ಮಾತುಗಳು. ಅದಕ್ಕೋಸ್ಕರ ಮುಂದೆ ಮಾತಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ರಿ. ಯಾಕಂತ ಹೇಳಿದ್ರೆ ನೀವು ಐತಲ್ಲ ಕಾಂಗ್ರೆಸ್ ಪಕ್ಷದಾಗ ಅದಿನ ಅಂತ ಹೇಳ್ತಾ ಇದ್ದೀರಿ, ಅದು ಯೋಚನೆ ಮಾಡ್ರಿ. ನಾವು ಅದಿನ ಅಂತ ಹೇಳಿದ್ರೆ ಹಿಂದೆ ಯಾರು ನಿಂತಾರೋ ಅದೆಲ್ಲ ಯೋಚನೆ ಮಾಡ್ರಿ. ಅವರು ಒಬ್ಬನಾಗಿ ಶಾಲ್ ಹಾಕೊಂಡು ಡೈರೆಕ್ಟಾಗಿ ನಾವು ಹೋಗ್ತಾ ಇದ್ದೇವೆ ಅಂತ KRP ಹೋಗಿ ನಿಂತವರು ಜೊತೆ ನೀವು ಅದೆಲ್ಲ ಬರ್ತಡೇ ಸೆಲೆಬ್ರೇಷನ್